ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿಲಿ ನೋಡ್ತಿರ್ಬೋದು, ನಾನಿಲ್ಲಿ ಸುಲಭವಾಗಿ ನೀವು ಮನೆಯಲ್ಲೇ ವೆಜ್ ಪಫ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ, ಹೊರಗಡೆ ಬೇಕ್ರಿ ಅಷ್ಟೇ ಟೇಸ್ಟಿಯಾಗಿ ಮಾಡ್ಬೋದು. ಬನ್ನಿ ಆಗಿದ್ರೆ ಇದನ್ನು ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು. ಹಾಗೆ ನಾನಿಲ್ಲೊಂದು 1/4 ಟೀ ಸ್ಪೂನಷ್ಟು ಅಜ್ವಾಯಿನ್ ಹಾಕ್ಕೊಳ್ತಿದ್ದೀನಿ. ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬೆಣ್ಣೆ ತುಪ್ಪ ಏನು ಬೇಕಿದ್ರೂ ಹಾಕ್ಕೊಳ್ಬೋದು. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಕಡಿದ್ರೆ ಚೆನ್ನಾಗಿ ಉಂಡೆ ಆಗಬೇಕಿದ್ದು ಹಿಟ್ಟು. ಇದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಪೂರ್ತಿ ಗಟ್ಟಿಯಾಗಿ ನೀವು ಇಲ್ಲಿ ನಾದಬೇಕಾಗತ್ತೆ. ತೆಳುವಾಗಿ ಹಿಟ್ಟನ್ನು ನಾದಬೇಡಿ, ಪೂರ್ತಿ ಗಟ್ಟಿ ಕನ್ಸಿಸ್ಟೆನ್ಸಿಲಿ ನಾದಿ. ಯಾಕಂದರೆ ಮೈದಾ ಹಿಟ್ಟು ಸ್ವಲ್ಪ ಹೊತ್ತು ಇದನ್ನು ನಾವು ನೆನೆಯಕ್ಕೆ ಬಿಡ್ತೀವಲ್ಲ, ಮತ್ತೆ ಸಾಫ್ಟ್ ಆಗುತ್ತೆ. ನೋಡಿ ಪೂರ್ತಿ ಗಟ್ಟಿಯಾಗಿ ನಾನು ನಾದ್ತಾ ಇದ್ದೀನಿ. ಸೊ ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿ ನಾನು ಇಲ್ಲಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟನ್ನು. ಇದನ್ನು ಮುಚ್ಚಿ ಒಂದು 10ರಿಂದ 15 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಅಷ್ಟರೊಳಗೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಒಂದು 1/4 ಕಪ್ ಆಗುವಷ್ಟು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಬಟಾಣಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಹಾಗೆ ಒಂದು 2 ಎಸಳಷ್ಟು ಪುದೀನ ಕೂಡ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ. ತರಿತರಿಯಾಗಿ ಕೂಡ ರುಬ್ಕೊಳ್ಬೋದು. ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಇವಾಗ ರುಬ್ಬಿದ್ದಾಗಿದೆ, ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಒಂದು ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಸೈಜ್ದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಜಾಸ್ತಿ ಏನು ಫ್ರೈ ಮಾಡೋ ಅಗತ್ಯ ಇಲ್ಲ, ಪಫ್ ಮಾಡ್ತಿರೋದ್ರಿಂದ ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ. ಇವಾಗ ನೋಡಿ, ನಾವು ಆವಾಗಲೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿರೋಂಥ ಈ ಬಟಾಣಿ ಮಿಕ್ಸ್ಚರ್ ಏನಿದೆ ಇದನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಸ್ಟು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಮೊದಲನೇದಾಗಿ. ಹಾಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು, ಜಾಸ್ತಿ ಸ್ಪೈಸಿ ಬೇಕಂದರೆ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರಿಂದ ಕೆಂಪು ಖಾರನ ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾಕ್ಬಿಡ್ತೀನಿ. ಇದೇ ಪಾತ್ರೆಯಲ್ಲಿ ನಾನು ಇದನ್ನು ತಣ್ಣಗಾಕೋಕ್ಕೆ ಬಿಡ್ತೀನಿ. ಸೊ ಇದೆಲ್ಲ ಮಾಡೋ ಅಷ್ಟರಲ್ಲಿ ಒಂದು 10ರಿಂದ 15 ನಿಮಿಷ ಆಯಿತು. ಇವಾಗ ಹಿಟ್ಟು ನೋಡಿ ಚೆನ್ನಾಗಿ ನೆನೆದು ಮತ್ತೆ ಸಾಫ್ಟ್ ಆಗಿದೆ. ಅದಕ್ಕೋಸ್ಕರ ಮೊದಲೇ ನಾವು ಪೂರ್ತಿಯಾಗಿ ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೊಳ್ಬೇಕು ಹಿಟ್ಟನ್ನು. ಇದನ್ನು ನೋಡಿ ಚೆನ್ನಾಗಿ ಈ ಥರ ಕೈಯಿಂದ ಸೆಟ್ ಮಾಡಿಕೊಂಡು ಇದನ್ನು ಈ ಥರ ಚಾಕುವಿಂದ ಕಟ್ ಮಾಡ್ಕೊಳ್ಬೇಕು. ಒಂದೇ ಸೈಜ್ನಲ್ಲಿ ಎಲ್ಲವನ್ನು ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಒಂದು ತೊಗೊಂಡು ನಾನು ಒಂದು ಚಿಕ್ಕ ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕದಾಗಿರುವಂಥ ಪೂರಿಗಳನ್ನು ಲಟ್ಟಿಸ್ಕೊಳ್ಳಿ. ಸೊ ಈ ಥರ ನಿಮಗೆ ಎಷ್ಟು ತೆಳುವಾಗಿ ಸಾಧ್ಯನೋ ಅಷ್ಟು ತೆಳುವಾಗಿ ನೀವು ಇಲ್ಲಿ ಇದನ್ನು ಲಟ್ಟಿಸ್ಕೊಳ್ಳಿ. ಇದನ್ನು ಒಂದು ಪ್ಲೇಟಿಗೆ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಿ ಇದನ್ನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ಥರ ನಾನು ಕಟ್ ಮಾಡಿಟ್ಕೊಡೋಂಥ ಎಲ್ಲ ಹಿಟ್ಟೇನಿದೆ ಅದನ್ನೆಲ್ಲದನ್ನು ಇದೇ ಥರ ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ. ಒಂದು 5ರಿಂದ 6 ರೋಟಿಗಳು ರೆಡಿಯಾಗಿತ್ತು ನಾನು ಮಾಡಿದ್ದಾಗ. ನೋಡಿ, ನೀವು ಎಷ್ಟು ಬೇಕಿದ್ರೂ ಲೇಯರ್ಸನ್ನು ಮಾಡ್ಕೊಳ್ಬೋದು. ನೋಡಿ ಇದೆಲ್ಲದನ್ನು ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಪ್ಲೇಟ್ಗೆ ಹಾಕ್ಕೊಂಡು. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ಟೆಕ್ಸ್ಚರ್ ಬರಬೇಕು. ಇವಾಗ ಒಂದೊಂದಾಗಿ ರೋಟಿಗಳನ್ನು ತಗೊಂಡು ನಾನಿಲ್ಲಿ ನಾವು ಆವಾಗಲೇ ರೆಡಿ ಮಾಡಿಟ್ಟಂಥ ಮಿಕ್ಸ್ಚರ್ ಏನಿದೆ ಮೈದಾ ಹಿಟ್ಟು ಹಾಗೆ ತುಪ್ಪ ಮಾಡಿಟ್ಕೊಂಡಿರೋದು
ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕೈಯಿಂದನೇ ಮಾಡ್ಕೊಳ್ಳಿ, ಸ್ಪೂನಿಂದ ಮಾಡಿದ್ರೆ ಕರೆಕ್ಟಾಗಿ ಎಲ್ಲ ಕಡೆ ಹತ್ಕೊಳ್ಳಲ್ಲ. ಸೊ ಇದ್ರ ಮೇಲ್ಗಡೆ ಮತ್ತೊಂದು ರೋಟಿ ಇಟ್ಟು ಮತ್ತೆ ಅದೇ ಪ್ರೊಸೀಜರು, ಮತ್ತು ಮೈದಾ ಮಿಕ್ಸರ್ನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇದೇ ಥರ ಒಂದ್ರ ಮೇಲೊಂದು ಎಲ್ಲ ಮಾಡಿರುವಂಥ ಎಲ್ಲ ರೋಟಿಗಳನ್ನು ಒಂದ್ರ ಮೇಲೊಂದು ಇಟ್ಕೊಂಡು ಈ ಥರ ಹಚ್ಕೊಳ್ತಾ ಹೋಗಿ. ಸೊ ನೋಡಿ ಎಲ್ಲವನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ದಪ್ಪದಾಗಿದೆ. ಒಂದು 5ರಿಂದ 6 ರೋಟಿಗಳಾಗಿತ್ತು. ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಪ್ಲ್ಯಾಟ್ಫಾರ್ಮ್ ಮೇಲೆ ಇದನ್ನು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ಸೊ ಉಳಿದಿರುವಂಥ ಮೈದಾ ಮಿಕ್ಸರ್ ಏನಿದೆ ಇದನ್ನು ಕೂಡ ಇದರ ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ. ಕೈಯಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಇವಾಗ ರೋಲ್ ಮಾಡ್ಕೊಳ್ತಿದ್ದೀನಿ ನಾನು. ಸೊ ಕ್ಲೀನಾಗಿ ರೋಲ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ನಮಗೆ ಪಫ್ ಏನು ಮಾಡ್ತಿದ್ದೀವಿ ಪರ್ಫೆಕ್ಟಾಗಿರುವಂಥ ಪಫ್ ನಿಮಗೆ ಸಿಗುತ್ತೆ. ಬೇಕ್ರಿಗಳೆಲ್ಲ ತಿಂತಿರಲ್ಲ ಅದೇ ಥರ ಪಫು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಬರುತ್ತೆ. ಇದು ಲೇಯರ್ಸ್ ಆಗಿ ನಮಗೆ ರೆಡಿ ಆಗುತ್ತೆ. ಇದು ನೋಡಿ ಇದೇ ಥರ ಎಲ್ಲವನ್ನು ನಾನಲ್ಲಿ ಮಾಡಿ ಇಟ್ಕೊಳ್ತೀನಿ. ಇವಾಗ ಮಿಕ್ಸರ್ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಒಂದೊಂದಾಗಿ ಈ ಹಿಟ್ಟಿನ ಬಿಲ್ಲೆಗಳನ್ನ ತಗೊಂಡು ಈ ಥರ ಲಟ್ಟಿಸ್ಕೊಳ್ತೀನಿ ನಾನು. ಬೇಕಿದ್ದರೆ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊಳ್ಳೋದು, ಇಲ್ಲಾಂದರೆ ಹಾಗೆಯೇ ಹಚ್ಕೊಂಡು ಲಟ್ಟಿಸ್ಕೊಳ್ಬೋದು. ಇವಾಗ ನೋಡಿ ಈ ಥರ ಓವಲ್ ಶೇಪ್ನಲ್ಲಿ ಲಟ್ಟಿಸ್ಕೊಂಡು ಈ ಥರ ನಡುವೆ 2 ಭಾಗವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನೀವು ಇಲ್ಲಿ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ. ಇವಾಗ ಒಂದು ಸೈಡಲ್ಲಿ ನಾನು ಈ ಮಿಕ್ಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರನ್ನು ಸುತ್ತಲೂ ಹಚ್ಕೊಳ್ತಾ ಇದ್ದೀನಿ ಅಂಟಿಸ್ಕೊಳ್ಳಿಕ್ಕೆ. ಕ್ಲೀನಾಗಿ ನೀರು ಹಚ್ಕೊಂಡು ಈ ಥರ ಅಂಟಿಸ್ಕೊಳ್ಳಿ. ಹಿಟ್ಟು ಎಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಮಿಕ್ಸರನ್ನು ಹಾಕ್ಕೊಳ್ಳಿ, ಸ್ಟಫಿಂಗನ್ನು. ಈ ಥರ ನೋಡಿ ಈ ಥರ ಎಲ್ಲ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಚ್ಕೊಂಡು. ಇವಾಗ ಎಲ್ಲವನ್ನು ಇದೇ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ ಪಕ್ಕದಲ್ಲಿ. ಎಣ್ಣೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಾಯಕ್ಕಿಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ಇದು ಮಾಡಿದ್ರೆ ನಿಮಗೆ ಪಫ್ ಬರಲ್ಲ, ಪೂರ್ತಿಯಾಗಿ ಮೆತ್ತಗಾಗತ್ತೆ. ನೋಡಿ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ನೋಡಿ ಹಾಕಿದ್ರೂ ಕೂಡ ಮೇಲ್ಗಡೆ ಬರ್ತಾಯಿಲ್ಲ. ಇಷ್ಟು ಕಾದಿರ್ಬೇಕು ಎಣ್ಣೆ, ಆವಾಗಲೇ ನೀವು ಹಾಕ್ಕೊಳ್ಬೇಕು ಇದನ್ನು. ಕಡಿಮೆ ಊರಿನಲ್ಲಿ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡಿದಷ್ಟು ಕ್ರಿಸ್ಪಿನೆಸ್ ಏನಿದೆ ಜಾಸ್ತಿ ಹೊತ್ತಿರುತ್ತೆ. ಆಗ ಕ್ರಿಸ್ಪಿನೆಸ್ ಏನಿರುತ್ತೆ ಜಾಸ್ತಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ನಾವು ಮಾಡಿರುವಂಥ ಈ ಯಾವುದೇ ಫ್ರೈಡ್ ಐಟಮ್ಸ್ ಆಗಲಿ. ನೋಡಿ ಈ ಥರ 2 ಬದಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊದಲಿಗೆ. ಇವಾಗ ಒಂದು ಕಡೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಇದಕ್ಕೆ ಸ್ಪೂನನ್ನು ಹಾಕ್ಬಿಡಿ. ನೋಡಿ ಒಂದು ಕಡೆ ಕಲರೆಲ್ಲ ಪೂರ್ತಿ ಚೇಂಜ್ ಆಗಿದೆ. ಇದೆಲ್ಲದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಮಾಡಲಿಕ್ಕೆ. ನೋಡಿ ಮತ್ತೊಂದು ಬದಿ ಕೂಡ ಅದೇ ಕಲರ್ ಬಂದಿದೆ. ನಿಮಗೆ ಗೊತ್ತಾಗುತ್ತೆ ಕ್ರಿಸ್ಪಿನೆಸ್ಸು. ಆವಾಗ ನೀವು ಇದನ್ನು ಈಸಿಯಾಗಿ ತೆಗಿಬೋದು. ಇವಾಗ ನೋಡಿ ಈ ಕಲರ್ ಬಂದಿದೆ, ಚೆನ್ನಾಗಿ ಕ್ರಿಸ್ಪಿ ಕೂಡ ಆಗಿದೆ. ನಾನಿವಾಗ ಇದನ್ನು ತೆಗಿತಾ ಇದ್ದೀನಿ. ಸೊ ನೋಡಿ ತುಂಬಾ ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇವಾಗ ಇದನ್ನು ತೆಗೆದು ನೀವು ಸರ್ವ್ ಮಾಡ್ಬೋದು. ಈವ್ನಿಂಗ್ ಟೀ ಟೈಮ್ ಜೊತೆಗೆ ಇದನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನೋಡಿ ಒಳಗಡೆ ಅಂತೂ ಎಷ್ಟು ಲೇಯರ್ಸ್ ಬಂದಿದೆ ಅಂದರೆ ನಿಮಗೆ ಈ ಕಟ್ ಮಾಡಿ ತೋರಿಸೋದನ್ನ ನಾನು ಮರೆತೆ. ಸೊ ತುಂಬಾ ಲೇಯರ್ಸ್ ಬಂದಿತ್ತು. ತುಂಬ ಪಫ್ ಏನಿರುತ್ತೆ ಹೊರಗಡೆ ಸಿಗುತ್ತೆ ಅದೇ ಟೇಸ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ. ಥ್ಯಾಂಕ್ ಯು.